ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಪರೇಷನ್ ಸಿಂಧೂರ ಮುಕ್ತಾಯಗೊಂಡಿದೆ. ಭಾರತವೇ ಆರಂಭಿಸಿ ಭಾರತವೇ ಮುಕ್ತಾಯಗೊಳಿಸಿದಂಥ ಒಂದು ದೊಡ್ಡ ಸೈನಿಕ ಕಾರ್ಯಾಚರಣೆ ಇದು. ಭಾರತಕ್ಕೆ ಅಭೂತಪೂರ್ವವಾದಂಥ ಯಶಸ್ಸು ಸಿಕ್ಕಿದೆ. ಆದರೆ ನಮ್ಮ ದೇಶದಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಪರೇಷನ್ ಸಿಂಧೂರದಿಂದ ಭಾರತ ಸಾಧಿಸಿದ್ದೇನು? ಒಂದಷ್ಟು ಉಗ್ರ ಟಾರ್ಗೆಟ್ಗಳನ್ನು ನಾಶ ಮಾಡಿದ್ದಷ್ಟೇ ಸಾಧನೆಯಾ, ಅಥವಾ ಪಾಕಿಸ್ತಾನದ ಒಂದಷ್ಟು ಏರ್ಬೇಸ್ಗಳನ್ನು ನಾಶ ಮಾಡಿ ಪಾಕಿಸ್ತಾನದ ಸೇನೆಗೆ ಒಂದಷ್ಟು ಘಾಸಿ ಮಾಡ್ತಲ್ಲ, ಅದಷ್ಟೇ ನಮ್ಮ ಸಾಧನೆನಾ? ನಿಗದಿತ ಉದ್ದೇಶವನ್ನು ಭಾರತ ಈಡೇರಿಸ್ಕೊಳ್ತಾ? ನಿಜವಾಗ್ಲೂ ನಮ್ಮ ಉದ್ದೇಶ ಏನಾಗಿತ್ತು? POKಯನ್ನು ವಶಕ್ಕೆ ಪಡೆಯುವಂಥದ್ದು. ಆದರೆ ಭಾರತ ಸರ್ಕಾರ ಯಾಕೆ ಅದನ್ನು ಕೈ ಚೆಲ್ಬಿಡ್ತು? ಯಾಕೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡ್ತು? ಇದರಿಂದ ನಾವು ನಿರೀಕ್ಷಿತ ಸಾಧನೆಯನ್ನು ಮಾಡಿದೀವಾ ಇಲ್ವಾ? ಈ ರೀತಿಯಾದಂತಹ ಚರ್ಚೆಗಳು ದೇಶಾದ್ಯಂತ ನಡೀತಾ ಇದೆ. ಮಿತ್ರರೇ, ಚರ್ಚೆಗಳು ನಮ್ಮ ದೇಶದಲ್ಲೇನು ಹೊಸತಲ್ಲ. ಯಾವುದೇ ಘಟನೆ ಆದರೂ ಕೂಡ ನಮ್ಮ ದೇಶದ ಜನ ಚರ್ಚೆ ಮಾಡ್ತಾರೆ, ಅದ್ರ ಬಗ್ಗೆ ನಾನಾ ರೀತಿಯ ಕಮೆಂಟ್ ಮಾಡ್ತಾರೆ. ಇದೆಲ್ಲವೂ ಸರ್ವೇ ಸಾಮಾನ್ಯ. ಆದರೆ ನಿಮಗೆ ನೆನಪಿರಲಿ ಮಿತ್ರರೇ, ಆಪರೇಷನ್ ಸಿಂಧೂರದ ಸಾಧನೆ ಇದೆಯಲ್ಲ, ಕೇವಲ ನಾವು ಶತ್ರು ಧ್ವಂಸ ಮಾಡಿದ್ದಷ್ಟೇ ಅಲ್ಲ, ಅದರ ಆಚೆಗೂ ಕೂಡ ಭಾರತ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದೆ. ಭವಿಷ್ಯದಲ್ಲಿ ಈ ಆಪರೇಷನ್ ಸಿಂಧೂರದಿಂದಾಗಿ ಭಾರತಕ್ಕೆ ಬಹಳ ಅವಕಾಶಗಳು ಲಭಿಸುತ್ತೆ. ಸುವರ್ಣಾವಕಾಶಗಳು ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಮಿತ್ರರೇ, ಭಾರತ ಕೇವಲ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನವನ್ನು ಮಾತ್ರ ನಾಶ ಮಾಡಿಲ್ಲ. ನಮ್ಮ ಇನ್ನೊಂದು ದೊಡ್ಡ ಶತ್ರು ಆದಂಥ ಚೈನಾಗೂ ಕೂಡ ದೊಡ್ಡ ಏಟನ್ನೇ ಭಾರತ ಕೊಟ್ಟಿದೆ. ಭಾರತ ಇಲ್ಲಿ ಚೈನಾದ ವಿರುದ್ಧವಾಗಿ ಯಾವುದೇ ಅಸ್ತ್ರವನ್ನು ಪ್ರಯೋಗ ಮಾಡಿಲ್ಲ, ಚೈನಾದ ಮೇಲೆ ಯಾವುದೇ ರೀತಿಯಲ್ಲೂ ಯುದ್ಧ ಮಾಡಿಲ್ಲ. ಆದರೂ ಕೂಡ ಚೈನಾ ವಿರುದ್ಧ ಭಾರತ ಗೆದ್ದಿದೆ. ಚೈನಾದವರು ಇವತ್ತು ತಲೆ ಕೆಡಿಸ್ಕೊಂಡಿದ್ದಾರೆ. ಯಾವುದರ ಬಗ್ಗೆ? ಭಾರತದ ಶಸ್ತ್ರಾಸ್ತ್ರದ ಬಗ್ಗೆ, ಭಾರತದ ತಾಕತ್ತಿನ ಬಗ್ಗೆ, ಭಾರತದ ಸೇನೆಯ ಕೋಆರ್ಡಿನೇಷನ್ ಬಗ್ಗೆ. ಇದೆಲ್ಲದರ ಬಗ್ಗೆ ಚೈನಾ ಈಗ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದೆ. ಏನಾಗ್ತಾ ಇದೆ ನಮ್ಮ ಪಕ್ಕದ ದೇಶದಲ್ಲಿ ಅಂತ. ಅಷ್ಟರ ಮಟ್ಟಿಗೆ ಭಾರತ ಚೈನಾಗೆ ಟೆನ್ಷನನ್ನು ತಂದಿಟ್ಟಿದೆ. ಇನ್ನೊಂದು ಕಡೆ ಪಾಕ್ ಸ್ಥಿತಿಯನ್ನು ಬಿಟ್ಬಿಡಿ, ಭಾರತದ ಸಾಮರ್ಥ್ಯಕ್ಕೆ ಅವರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಮಿತ್ರರೇ, ನಾನು ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಈ ಆಪರೇಷನ್ ಸಿಂಧೂರದಿಂದಾಗಿ ಚೈನಾಗಾದಂತಹ ನಷ್ಟ, ಹಾಗೆ ಭವಿಷ್ಯದಲ್ಲಿ ಭಾರತಕ್ಕಾಗಬಹುದಾದಂತಹ ಲಾಭ, ಇದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ನಡೀತಾ ಇದೆ. ಭಾರತ ಬಹಳ ಜಾಣ್ಮೆಯಿಂದ ಕೆಲವೊಂದಷ್ಟು ತೀರ್ಮಾನಗಳನ್ನು ಕೂಡ ಕೈಗೊಂಡಿತ್ತು. ಅದೆಲ್ಲವೂ ಕೂಡ ಫಲ ಕೊಟ್ಟಿದೆ. ಭಾರತದ ಶಸ್ತ್ರಾಸ್ತ್ರಗಳ ಬಗ್ಗೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರಿಂದ ಭಾರತಕ್ಕೆ ಬಹಳ ದೊಡ್ಡ ಲಾಭ ಆಗುತ್ತೆ. ಅಟ್ ಎ ಸೇಮ್ ಟೈಮ್ ಚೈನಾದ ಶಸ್ತ್ರಾಸ್ತ್ರಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಒಂದಷ್ಟು ಅಂಶಗಳಿದ್ದಾವೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಆಪರೇಷನ್ ಸಿಂಧೂರವನ್ನು ಆರಂಭ ಮಾಡೋದಕ್ಕೆ ಮೋದಿ ಸರ್ಕಾರ ಸ್ವಲ್ಪ ಟೈಮ್ ತೆಗೆದುಕೊಳ್ತು. ಪಹಲ್ಗಾಮ್ ಅಟ್ಯಾಕ್ ಆದ 15 ದಿನಗಳ ಬಳಿಕ ನಾವು ಪಾಕಿಸ್ತಾನದ ಮೇಲೆ ಮೊದಲ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದು. ಯಾಕಷ್ಟು ಟೈಮು ಕೇಳಿದ್ರೆ, ನಾವು ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗಿತ್ತು. ಪಾಕಿಸ್ತಾನದಿಂದ ಸಂಭವ್ಯ ದಾಳಿಯನ್ನು ತಡೆಯೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಎಲ್ಲವುದನ್ನು ಸೇನೆ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ರೆಡಿ ಇರುತ್ತೆ, ಆದರೆ ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನು ಒದಗಿಸಿಕೊಳ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನೆಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರಂತೆ. ಅದೇನು ಕೇಳಿದ್ರೆ, ಈ ಕಾರ್ಯಾಚರಣೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ವದೇಶಿ ಅಸ್ತ್ರಗಳನ್ನೇ ಬಳಸಿ, ಸ್ವದೇಶಿ ಅಸ್ತ್ರಕ್ಕೆ ಮೊದಲ ಆದ್ಯತೆಯನ್ನು ಕೊಡಿ ಅಂತ ಮೋದಿ ಅವರು ಸೂಚನೆ ಕೊಟ್ಟಿದ್ರಂತೆ. ಆ ಪ್ರಕಾರವಾಗಿ ನಮ್ಮ ಸೇನೆ ಎಲ್ಲ ರೀತಿಯಲ್ಲೂ ತಯಾರಿ ಮಾಡಿಕೊಂಡಿತ್ತು. ಅದಾದ ಬಳಿಕ ಆಪರೇಷನ್ ಸಿಂಧೂರವನ್ನು ಮಾಡ್ತಾರೆ. ಪಾಕಿಸ್ತಾನದವರು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಎಲ್ಲಾ ರೀತಿಯ ಯತ್ನವನ್ನು ಮಾಡ್ತಾರೆ, ಆದರೆ ಟೋಟಲ್ ಫೇಲ್ಯೂರ್ ಆಗಿಬಿಡ್ತಾರೆ. ಇವತ್ತು ಮಿತ್ರರೇ, ಭಾರತದ ಸೇನೆ ಅಪ್ರತಿಮವಾದಂತಹ ವಿಜಯವನ್ನು ದಾಖಲಿಸಿದೆ. ನಾವು ಭಾರತದ ಸೇನೆಯ ಬಗ್ಗೆ ಬಹಳ ಚರ್ಚೆ ಮಾಡಬೇಕು ನಿಜ. ಜೊತೆಗೆ ಭಾರತದ ಈ ವಿಜಯಕ್ಕೆ ಇನ್ನೊಂದು ಪ್ರಮುಖ ಕಾರಣ ಏನು ಕೇಳಿದ್ರೆ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್. ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಶತ್ರುವಿಗೆ ನಾವು ಎಷ್ಟು ಹಾನಿ ಮಾಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಹಾನಿಯನ್ನು ತಡೆಯುವಂತಹದ್ದು ಕೂಡ ಮುಖ್ಯವಾಗಿರುತ್ತೆ. ಇವತ್ತು ಪಾಕಿಸ್ತಾನದ 10 ರಿಂದ 12 ಏರ್ ಬೇಸ್ಗಳಿಗೆ ಭಾರತ ಹಾನಿ ಮಾಡಿದೆ. ಕೆಲವುದಂತೂ ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗಿದೆ. ನಾವಿದನ್ನ ಸಂಭ್ರಮಿಸ್ತಾ ಇದ್ದೀವಿ, ನಮ್ಮ ಸಾಧನೆ ಅಂತ ಹೇಳ್ಕೊಳ್ತಾ ಇದ್ದೀವಿ. ಯಾಕೋಸ್ಕರವಾಗಿ? ನಮ್ಮ ಯಾವುದೇ ಏರ್ ಬೇಸ್ಗೆ ಪಾಕಿಸ್ತಾನ ಹಾನಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದೇ ಇನ್ನೊಂದು ರೀತಿಯಾಗಿ ಯೋಚನೆ ಮಾಡಿ. ಇವತ್ತು ನಾವು ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಹಾನಿ ಮಾಡಿದ್ದೀವಲ್ಲ, ನಮ್ಮದು ಒಂದು 3-4 ಏರ್ ಬೇಸ್ಗಳಿಗೆ ಪಾಕಿಸ್ತಾನ ಹಾನಿ ಮಾಡಿದ್ದೇ ಆಗಿದ್ರೆ ನಾವು ಇಷ್ಟೆಲ್ಲ ಸಂಭ್ರಮಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದನ್ನು ನಾವು ಗೆಲುವು ಅಂತ ಹೇಳ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮದೊಂದು 3-4 ಮಾತ್ರ ಹಾನಿ ಆಗಿರೋದು, ಪಾಕಿಸ್ತಾನಕ್ಕೆ 10-12 ಹಾನಿ ಮಾಡಿದ್ದೀವಿ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ನಾವು ಎದೆಯೊಬ್ಬಿಸಿ ಹೇಳ್ಕೊಳ್ತಾ ಇದ್ದೀವಿ. ಯಾಕೆ ಕೇಳಿದ್ರೆ, ಪಾಕಿಸ್ತಾನದ ಎಲ್ಲ ದಾಳಿಯನ್ನು ನಾವು ತಡೆದಿದ್ದೀವಿ. ನಮ್ಮ ಯಾವುದೇ ಏರ್ ಬೇಸ್ಗೂ ಕೂಡ ಸಣ್ಣ ಹಾನಿಯೂ ಕೂಡ ಆಗಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಮಿತ್ರರೇ, ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಮೊನ್ನೆಯಿಂದಲೂ ಕೂಡ ನಮ್ಮ ಮಾಧ್ಯಮಗಳು ಒಂದು ತಪ್ಪು ಮಾಡ್ತಾ ಇದ್ವು. ಪಾಕಿಸ್ತಾನ ನಮ್ಮ ವಿರುದ್ಧವಾಗಿ ಕೆಲವೊಂದಷ್ಟು ಡ್ರೋನ್ಗಳನ್ನು ಹಾರಿಬಿಡ್ತು, ಕ್ಷಿಪಣಿಗಳನ್ನು ಹಾರಿಬಿಡ್ತು, ಫೈಟರ್ ಜೆಟ್ಗಳನ್ನು ಕಳುಹಿಸಿತು. ಎಲ್ಲವುದನ್ನು ಭಾರತ ಇಂಟರ್ಸೆಪ್ಟ್ ಮಾಡ್ತು. S-400 ಕೋಟೆ, ಸುದರ್ಶನ ಚಕ್ರ, ಇದು ಭಾರತವನ್ನು ರಕ್ಷಿಸಿದೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ S-400ಗೆ ಹೈಪ್ ಕೊಟ್ಬಿಟ್ರು. ಇದು ಮಾಧ್ಯಮಗಳು ಮಾಡಿದಂತಹ ಅತಿ ದೊಡ್ಡ ತಪ್ಪು. ಯಾಕೆ ಕೇಳಿದ್ರೆ ಮಿತ್ರರೇ, ಈ ಯುದ್ಧದಲ್ಲಿ ನಾವು S-400 ಅನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿದೀವಿ. S-400 ಅನ್ನ ನಾವು ಯಾವಾಗ ಬಳಸ್ತೀವಿ ಅಂತಂದ್ರೆ, ದೊಡ್ಡ ಪ್ರಮಾಣದ ಲಾಂಗ್ ರೇಂಜ್ ಮಿಸೈಲ್ಗಳು ಬರ್ತಾವಲ್ಲ,
ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಅದನ್ನು ತಡೆಯೋದಕ್ಕೆ ಮಾತ್ರ S-400 ಅನ್ನು ಬಳಸಲಾಗುತ್ತೆ. ನೀವು ಪಾಕಿಸ್ತಾನ ಬಿಟ್ಟಂತಹ ಸಾಮಾನ್ಯ ಡ್ರೋನ್ಗಳನ್ನು ಉಡಾಯಿಸೋದಕ್ಕೆ S-400 ಅನ್ನು ಬಳಸೋದಿಲ್ಲ. ಅದಕ್ಕೆ ಯಾವುದೋ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬೇಕಾಗೋದಿಲ್ಲ. ಅದಕ್ಕೆ ಆದಂತಹ ಕೆಲವೊಂದಷ್ಟು ಟೆಕ್ನಾಲಜಿಗಳು ಭಾರತದ ಬಳಿಯಲ್ಲಿದೆ. ಅದನ್ನು ಬಳಸಿ ಭಾರತ ತಡೆದಿದೆ. ಅದೆಲ್ಲವೂ ಕೂಡ ಸ್ವದೇಶಿ ನಿರ್ಮಿತ. ಹಾಗೆ ಪಾಕಿಸ್ತಾನದ ಫತೆ ಮಿಸೈಲ್ ಬಂತಲ್ಲ, ಅದನ್ನು ತಡೆದಿದ್ದು ಕೂಡ S-400 ಅಲ್ಲ, ಭಾರತದಲ್ಲೇ ನಿರ್ಮಾಣವಾದಂತಹ ದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಸದ್ಯ ಮಿತ್ರರೇ, ಈ ಆಪರೇಷನ್ ಸಿಂಧೂರ ನಡೀತಿದ್ದಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆ ಯಾವುದೇ ಆಪರೇಷನಲ್ ಡೀಟೇಲ್ಸ್ ಅನ್ನು ಕೊಡ್ತಾ ಇರಲಿಲ್ಲ. ಯಾಕೆಂದ್ರೆ ಶತ್ರು ಪಡೆಗೆ ಅದು ಅನುಕೂಲ ಆಗುತ್ತೆ ಎನ್ನುವ ಕಾರಣದಿಂದಾಗಿ. ಈಗ ಒಂದೊಂದೇ ಸತ್ಯವನ್ನ ಅವರು ಹೊರಗಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ, ಭಾರತದಲ್ಲೇ ನಿರ್ಮಾಣ ಆದಂತಹ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದಿಂದ ನಮ್ಮನ್ನ ಕಂಪ್ಲೀಟ್ ಆಗಿ ರಕ್ಷಣೆ ಮಾಡಿದೆ. ನಾವು S-400 ಅನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿದೀವಿ. ಈ ವಿಚಾರ ಈಗ ಗೊತ್ತಾಗ್ತಾ ಇದೆ. ಮಿತ್ರರೇ, ನರೇಂದ್ರ ಮೋದಿ ಸರ್ಕಾರ ಕೈಗೊಂಡಂತಹ ಈ ಒಂದು ತೀರ್ಮಾನದಿಂದಾಗಿ ಭಾರತಕ್ಕೆ ಭವಿಷ್ಯದಲ್ಲಿ ಭಾರಿ ಲಾಭ ಆಗುತ್ತೆ. ಯಾಕೆ ಕೇಳಿದ್ರೆ, ಇವತ್ತು ಚೈನಾದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳ ಮಾರ್ಕೆಟಿಂಗ್ ವ್ಯಾಲ್ಯೂ ತುಂಬಾ ಕುಸಿದಿದೆ. ಹಾಗೆ ಭಾರತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳ ಮಾರ್ಕೆಟಿಂಗ್ ವ್ಯಾಲ್ಯೂ ದಿಢೀರಂತ ಏರಿಕೆ ಆಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತದಲ್ಲೇ ತಯಾರಾದಂತಹ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಈಗ ಬ್ಯಾಟಲ್ ಪ್ರೂವನ್ ಆಗಿದೆ. 100% ಕಾರ್ಯಕ್ಷಮತೆಯನ್ನು ಹೊಂದಿದಾವೆ. ಹೀಗಾಗಿ ಭಾರತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳಿಗೆ ಬಹಳ ಡಿಮ್ಯಾಂಡ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಚೈನಾದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳು ಬ್ಯಾಟಲ್ ಫೀಲ್ಡ್ ನಲ್ಲಿ ಫೇಲ್ಯೂರ್ ಆಗಿದ್ದಾವೆ. ಹೀಗಾಗಿ ಈಗ ಚೈನಾ ತಲೆ ಕೆಡಿಸ್ಕೊಂಡಿದೆ. ಅವರು ಪಾಕಿಸ್ತಾನದ ಬಳಿಯಲ್ಲಿ ವರದಿ ಕೇಳಿದರಂತೆ, ಯಾವ್ಯಾವ ಅಸ್ತ್ರವನ್ನು ಬಳಸಿದಿರಿ, ಭಾರತ ಯಾವ ರೀತಿಯಾಗಿ ಅದನ್ನು ಇಂಟರ್ಸೆಪ್ಟ್ ಮಾಡಿದೆ, ಇದರ ಬಗ್ಗೆ ನಮಗೆ ಕಂಪ್ಲೀಟ್ ಆದಂತಹ ವರದಿ ಬೇಕು. ಜೊತೆಗೆ ಚೈನಾ ಪಾಕಿಸ್ತಾನದ ಈ ಕ್ರಮಕ್ಕೆ ಅಸಮಾಧಾನವನ್ನು ಕೂಡ ಹೊರಹಾಕಿದೆಯಂತೆ. ಅವರು ದೊಡ್ಡ ದೊಡ್ಡ ಅಸ್ತ್ರಗಳ ಬಗ್ಗೆ ಪೋಸ್ಟ್ ಕೊಟ್ಟಿದ್ರಲ್ಲ, ಆ ಎಲ್ಲಾ ಅಸ್ತ್ರಗಳು ಕೂಡ ಬ್ಯಾಟಲ್ ಫೀಲ್ಡ್ ನಲ್ಲಿ ಫೇಲ್ಯೂರ್ ಆಗ್ಬಿಟ್ಟಿದ್ದಾವೆ. ಈ ಕಾರಣದಿಂದಾಗಿ ಚೈನಾಗೆ ಏನು ಆತಂಕ ಇದೆ ಕೇಳಿದ್ರೆ, ಬೇರೆ ಬೇರೆ ದೇಶಗಳೊಂದಿಗೆ ಮಾಡಿಕೊಂಡಂತಹ ಡಿಫೆನ್ಸ್ ಡೀಲ್ಗಳು ಕ್ಯಾನ್ಸಲ್ ಆಗಬಹುದು. ಮುಂದಿನ ದಿನಗಳಲ್ಲಿ ಚೈನಾದ ಡಿಫೆನ್ಸ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗಬಹುದು ಅನ್ನುವಂಥ ಆತಂಕ ಶುರುವಾಗಿದೆ. ಯಾಕೆ ಗೊತ್ತಾ? ಇವತ್ತು ಪಾಕಿಸ್ತಾನ ಚೈನಾ ನಿರ್ಮಿತ PL-15 ಮಿಸೈಲ್ ಅನ್ನು ಬಳಸಿತ್ತು, ಭಾರತ ಅದನ್ನು ಹೊಡೆದಾಕಿದೆ. ಡ್ರೋನ್ಗಳನ್ನು ಬಳಸಿತ್ತು, ಭಾರತ ಅದನ್ನು ಇಂಟರ್ಸೆಪ್ಟ್ ಮಾಡಿದೆ. HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತ ಪಾಕಿಸ್ತಾನದ ಒಳಗೆ ಹೋಗಿ ಅದನ್ನು ಹೊಡೆದಾಕಿದೆ. HQ-16 ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನು ಕೂಡ ಭಾರತ ನಾಶ ಮಾಡಿದೆ. JF-17 ಥಂಡರ್, J-10 ಹೀಗೆ ಚೈನಾದ ಅನೇಕ ಶಸ್ತ್ರಾಸ್ತ್ರಗಳನ್ನ, ಅಲ್ಲಿನ ಫೈಟರ್ ಜೆಟ್ಗಳನ್ನ ಭಾರತ ಕಂಪ್ಲೀಟ್ ಆಗಿ ನೆಲಕಚ್ಚುವಂತೆ ಮಾಡಿದೆ. ಮಿತ್ರರೇ, ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನ ಚೈನಾದಿಂದಲೇ ಖರೀದಿ ಮಾಡಿದ್ದು. ಚೈನಾದವರು ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಚೈನಾದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳಿಗೆ ಸಿಂಗಲ್ ಲಾರ್ಜೆಸ್ಟ್ ಬೈಯರ್ ಅಂತಂದ್ರೆ ಅದು ಪಾಕಿಸ್ತಾನ. ಇವತ್ತು ಚೀನಾ ವಿಶ್ವದಲ್ಲಿ 4ನೇ ಅತಿ ದೊಡ್ಡ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳ ಎಕ್ಸ್ಪೋರ್ಟರ್. ಯಾಕೆ ಹೀಗೆ ಕೇಳಿದ್ರೆ, ಚೈನಾ ನಿರ್ಮಾಣ ಮಾಡುವಂತಹ 63% ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನವೇ ಬೈ ಮಾಡುತ್ತೆ. ಪಾಕಿಸ್ತಾನದವ್ರು ಏನು ಕಾಸು ಕೊಟ್ಟು ಬೈ ಮಾಡ್ತಾರೋ, ಚೈನಾ ಮತ್ತು ಪಾಕಿಸ್ತಾನದ ನಡುವೆ ಅದೇನು ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ, ಅಥವಾ ಪಾಕಿಸ್ತಾನ ತನ್ನನ್ನೇ ತಾನು ಅಡ ಇಟ್ಕೊಂಡು ಈ ಎಲ್ಲ ಶಸ್ತ್ರಾಸ್ತ್ರವನ್ನ ಖರೀದಿ ಮಾಡ್ತಾ ಇತ್ತೋ, ಅದೇನು ನನಗೆ ಗೊತ್ತಿಲ್ಲ. ಆದರೆ ಪಾಕಿಸ್ತಾನ ಚೈನಾದಿಂದ ದೊಡ್ಡ ಪ್ರಮಾಣದಲ್ಲಿ ಕಳೆದ 5 ವರ್ಷದಲ್ಲಿ 63% ಚೈನಾ ನಿರ್ಮಾಣ ಮಾಡಿದಂತಹ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನವೇ ಬೈ ಮಾಡಿದೆ. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ಇವತ್ತು ಪಾಕಿಸ್ತಾನದಲ್ಲಿರುವಂತಹ ಒಟ್ಟಾರೆ ಶಸ್ತ್ರಾಸ್ತ್ರಗಳ ಪೈಕಿ 81% ಚೈನಾದಲ್ಲೇ ನಿರ್ಮಾಣ ಆಗಿರುವಂತಹದ್ದು ಚೈನೀಸ್ ಟೆಕ್ನಾಲಜಿ. ಹೀಗಾಗಿ ಪಾಕಿಸ್ತಾನಕ್ಕೆ ಬೇರೆ ಆಪ್ಷನ್ನೇ ಇಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದ್ರೆ ಇದೇ ಶಸ್ತ್ರಾಸ್ತ್ರಗಳನ್ನು ಬಳಸಬೇಕು. ಈಗ ಈ ಎಲ್ಲಾ ಶಸ್ತ್ರಾಸ್ತ್ರಗಳು ಕೂಡ ಬ್ಯಾಟಲ್ ಫೀಲ್ಡ್ ನಲ್ಲಿ ಫೇಲ್ಯೂರ್ ಆಗ್ಬಿಟ್ಟಿದ್ದಾವೆ. ಮಿತ್ರರೇ, ಒಂದು ದೇಶದ ಶಸ್ತ್ರಾಸ್ತ್ರಗಳಿಗೆ ಯಾವಾಗ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತಂದ್ರೆ ಅದು ಬ್ಯಾಟಲ್ ಪ್ರೂವನ್ ಆದಾಗ ಮಾತ್ರ. ಅದನ್ನ ಯಾವ ಯುದ್ಧದಲ್ಲಿ ಬಳಸಲಾಗಿದೆ, ಅದರ ಕಾರ್ಯಕ್ಷಮತೆ ಎಷ್ಟಿದೆ, ಯಾವ ಶಸ್ತ್ರಾಸ್ತ್ರಗಳನ್ನು ಅದು ನಾಶ ಮಾಡಿದೆ, ಶತ್ರು ಪಡೆಗೆ ಎಷ್ಟು ಹಾನಿ ಮಾಡಿದೆ, ಇದೆಲ್ಲದನ್ನೂ ಕೂಡ ಆ ಶಸ್ತ್ರಾಸ್ತ್ರವನ್ನು ಬೈ ಮಾಡುವಂತವರು ನೋಡ್ತಾರೆ. ಇಷ್ಟು ದಿನ ಚೈನಾ ಏನ್ ಮಾಡ್ತಾ ಇತ್ತು ಗೊತ್ತಾ? ಅಮೆರಿಕದ ಶಸ್ತ್ರಾಸ್ತ್ರಗಳು ಮತ್ತು ರಷ್ಯಾದ ಶಸ್ತ್ರಾಸ್ತ್ರಗಳನ್ನು ಕಾಪಿ ಮಾಡ್ತಾ ಇದ್ರು. ಅದು S-400 ಇರಬಹುದು, S-300 ಇರಬಹುದು, ಅಮೆರಿಕದ F-35 ಇರಬಹುದು. ಇವುಗಳನ್ನೆಲ್ಲ ಕಾಪಿ ಮಾಡಿ ಚೈನಾದಲ್ಲಿ ಹೊಸ ಶಸ್ತ್ರಾಸ್ತ್ರವನ್ನು ತಯಾರು ಮಾಡುವಂತದ್ದು. ಹೀಗೆ ತಯಾರಿಸಿದಂತಹ ಶಸ್ತ್ರಾಸ್ತ್ರಗಳಿಗೆ ಅಮೆರಿಕ ಏನ್ ಫೀಚರ್ಸ್ ಕೊಟ್ಟಿರುತ್ತಲ್ಲ, ಅದಕ್ಕಿಂತ ಜಾಸ್ತಿ ಚೈನಾ ಫೀಚರ್ಸ್ ಗಳನ್ನು ಆಡ್ ಮಾಡ್ತಾ ಇತ್ತು. ಜೊತೆಗೆ ಬೆಲೆ ಕೂಡ ಕಡಿಮೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಅಮೆರಿಕ ನಿರ್ಮಾಣ ಮಾಡಿದಂತಹ F-35 ನ ಬೆಲೆ $150 ಮಿಲಿಯನ್ ಇದ್ರೆ, ಚೈನಾ ಅದನ್ನ J-35 ಅನ್ನುವಂತಹ ಯುದ್ಧ ವಿಮಾನ ರೆಡಿ ಮಾಡಿದೆ. ಸೇಮ್ ಕಾಪಿ. ಆ J-35 ಬೆಲೆ ಒಂದು $40 ಮಿಲಿಯನ್ ಇರುತ್ತೆ ಅಷ್ಟೇ. ಈ ಪಾಕಿಸ್ತಾನದಂತಹ ಮೂರ್ಖ ರಾಷ್ಟ್ರಗಳು ಏನ್ ಮಾಡ್ತಾವೆ ಗೊತ್ತಾ? F-35 ನ $150 ಮಿಲಿಯನ್ ಕೊಟ್ಟು ಯಾಕೆ ಖರೀದಿ ಮಾಡಬೇಕು? ಚೈನಾ ಬೆಟರ್ ಫೀಚರ್ ಇರುವಂತಹ ಯುದ್ಧ ವಿಮಾನವನ್ನ ಕೇವಲ $40 ಮಿಲಿಯನ್ ಕೊಡ್ತಾ ಇದೆಯಲ್ಲ. ಅಮೆರಿಕದ ಒಂದು F-35 ಖರೀದಿಸುವಂತಹ ಬೆಲೆಯಲ್ಲಿ ಚೈನಾದ 4 J-35 ಸಿಗುತ್ತಲ್ಲ. ಹೀಗಂತ ಪಾಕಿಸ್ತಾನ ಯೋಚನೆ ಮಾಡ್ತು. ಇದೇ ಕಾರಣದಿಂದಾಗಿ ಪಾಕಿಸ್ತಾನ ನಂಬರ್ಸ್ಗೆ ಬೆಲೆ ಕೊಡುತ್ತೆ ಹೊರತು ಅದರ ಕಾರ್ಯಕ್ಷಮತೆಗೆ, ಅದರ ದಕ್ಷತೆಗೆ ಬೆಲೆ ಕೊಟ್ಟಿಲ್ಲ. ಇದನ್ನ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ, ನೀವೊಂದು ರೇಸ್ ಕಾರ್ ಅನ್ನ ಖರೀದಿ ಮಾಡ್ತೀರಿ ಅಂತ ಅಂದುಕೊಳ್ಳಿ. ಶೋರೂಮ್ ನವ್ನು ಹೇಳ್ತಾನೆ, ಇದು ಗಂಟೆಗೆ 300 ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ ಅಂತ ಆತ ಹೇಳ್ತಾನೆ. ನೀವು ನಂಬ್ಕೊಂಡು ತಂದಿರ್ತೀರಿ, ಅದನ್ನ ಶೆಡ್ ಅಲ್ಲಿ ನಿಲ್ಸಿರ್ತೀರಿ. ನೀವು ಶೋರೂಮ್ ನವ್ನು ಏನ್ ಹೇಳಿರ್ತಾನೋ ಅದನ್ನ ಮಾತ್ರ ನಂಬಿರ್ತೀರಿ. ಆದ್ರೆ ಅದರ ನಿಜವಾದ ಬಣ್ಣ ಬಯಲಾಗೋದು ಯಾವಾಗ ಕೇಳಿದ್ರೆ, ಅದನ್ನ ರೇಸ್ಗೆ ಇಳಿಸಿದಂತಹ ಸಂದರ್ಭದಲ್ಲಿ ಮಾತ್ರ. ಅದು 300 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೋ, 100 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೋ, 50 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೋ ಅಂತ. ಚೈನಾದ ಎಲ್ಲಾ ಶಸ್ತ್ರಾಸ್ತ್ರಗಳ ಅಸಲಿಯತ್ತು ಇದೇ ಆಗಿದೆ.
ಅವರು ದೊಡ್ಡದಾದಂತಹ ಫೀಚರ್ಸ್ಗಳನ್ನು ಕೊಡ್ತಾರೆ. ಅದನ್ನ ನೋಡಿ ಖರೀದಿ ಮಾಡಿದಂತಹ ಈ ಪಾಕಿಸ್ತಾನದಂತಹ ರಾಷ್ಟ್ರಗಳು ಶೆಡ್ನಲ್ಲಿ ನಿಲ್ಲಿಸಿರ್ತವೆ. ಆದ್ರೆ ಅದನ್ನ ಬ್ಯಾಟಲ್ ಫೀಲ್ಡ್ಗೆ ಇಳಿಸಿದಂತಹ ಸಂದರ್ಭದಲ್ಲಿ ಅದರ ನಿಜ ಬಣ್ಣ ಬಯಲಾಗತ್ತೆ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ರೇಸ್ ಕಾರ್ ಅನ್ನ 300 ಕಿಲೋಮೀಟರ್ ಓಡುತ್ತೆ ಅಂತ ಖರೀದಿ ಮಾಡಿದ್ರಲ್ಲ, ಅದನ್ನ ರೇಸ್ಗೆ ಇಳಿಸಿದಂತಹ ಸಂದರ್ಭದಲ್ಲಿ 20 ಕಿಲೋಮೀಟರ್ ಓಡಿಲ್ಲ. ಎತ್ತಿನ ಗಾಡಿ ಅದಕ್ಕಿಂತ ವೇಗವಾಗಿ ಹೋಗ್ತಾ ಇತ್ತು. ಆ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ. ಹೀಗಾಗಿ ಮಿತ್ರರೇ, ಚೈನಾದ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಮೊದಲ ಬಾರಿಗೆ ಬ್ಯಾಟಲ್ ಫೀಲ್ಡ್ಗೆ ಇಳಿದಿದ್ವು. ಅವೆಲ್ಲವೂ ಫೇಲ್ಯೂರ್ ಆಗಿದೆ, ಬ್ಯಾಟಲ್ ಪ್ರೂವನ್ ಆಗಿಲ್ಲ. ಇದರ ಪರಿಣಾಮ ಏನು ಕೇಳಿದ್ರೆ, ಡಿಫೆನ್ಸ್ ಮಾರ್ಕೆಟ್ ನಲ್ಲಿ ಚೈನಾದ ಎಕ್ವಿಪ್ಮೆಂಟ್ಗಳು ಕೊಲಾಪ್ಸ್ ಆಗ್ಬಿಡ್ತವೆ. ಇನ್ ಮುಂದೆ ಖರೀದಿ ಮಾಡೋದಕ್ಕೆ 100 ಬಾರಿ ಯೋಚನೆ ಮಾಡ್ತಾರೆ. ಚೈನಾದ ಕತೆ ಬಿಟ್ಟುಬಿಡಿ, ಈಗ ಭಾರತದ ಕಡೆಗೆ ಬರೋಣ. ನರೇಂದ್ರ ಮೋದಿ ಅವರು ಯಾವ ಉದ್ದೇಶಕ್ಕೋಸ್ಕರವಾಗಿ ಭಾರತದ ಶಸ್ತ್ರಾಸ್ತ್ರವನ್ನ ಬಳಸಿ ಅಂತ ಹೇಳಿದ್ರು ಅಂತಂದ್ರೆ, ಇದೇ ಕಾರಣಕ್ಕೋಸ್ಕರವಾಗಿ. ಚೈನಾದ ಶಸ್ತ್ರಾಸ್ತ್ರಗಳ ಮುಂದೆ ಭಾರತದ ಶಸ್ತ್ರಾಸ್ತ್ರಗಳು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತವೆ, ಇವುಗಳ ತಾಕತ್ತೇನು, ಇದನ್ನ ಬ್ಯಾಟಲ್ ಪ್ರೂವನ್ ಮಾಡಬಿಡಿ ಅಂತೇಳಿ ಭಾರತೀಯ ಸೇನೆಗೆ ಸೂಚನೆಯನ್ನ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ಭಾರತೀಯ ಸೇನೆ ಭಾರತದಲ್ಲೇ ನಿರ್ಮಾಣವಾದಂತಹ ಪ್ರಮುಖ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿದೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ, ಯಾವ್ಯಾವುದನ್ನ ಭಾರತೀಯ ಸೇನೆ ಬಳಸಿದೆ ಅಂತ. ಮೊದಲನೇದಾಗಿ D4 ಆಂಟಿ ಡ್ರೋನ್ ಸಿಸ್ಟಮ್. ಈ ಪಾಕಿಸ್ತಾನದವರು 100 ಡ್ರೋನ್ಗಳನ್ನು ಹಾರಿಸಿದ್ರಲ್ಲ, ಅದನ್ನೆಲ್ಲ ನಮ್ಮ S-400 ಹೊಡೆದಾಕಿದ್ದು ಯಾರು ಕೇಳಿದ್ರೆ ಈ D4 ಆಂಟಿ ಡ್ರೋನ್ ಸಿಸ್ಟಮ್. ಇದನ್ನ ಭಾರತದ DRDO ಅಭಿವೃದ್ಧಿಪಡಿಸಿದ್ದು. ಭಾರತದ ಐರನ್ ಬೀಮ್ ಅಂತ ಇದನ್ನ ಕರೆಯಲಾಗುತ್ತೆ. ಇಸ್ರೇಲ್ ನಲ್ಲಿ ಐರನ್ ಬೀಮ್ ಇದೆಯಲ್ಲ, ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ. ಇದು ಕೂಡ ಈಗ ವಾರ್ ಪ್ರೂವನ್ ಆಗಿದೆ. ಪಾಕಿಸ್ತಾನ ಕಳುಹಿಸಿದಂತಹ ಎಲ್ಲಾ ಡ್ರೋನ್ಗಳನ್ನ D4 ಆಂಟಿ ಡ್ರೋನ್ ಸಿಸ್ಟಮ್ ಹೊಡೆದು ಹಾಕ್ಬಿಟ್ಟಿದೆ, ಇಂಟರ್ಸೆಪ್ಟ್ ಮಾಡಿದೆ. ಎರಡನೇದಾಗಿ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಇದನ್ನು ಕೂಡ DRDOನೇ ಅಭಿವೃದ್ಧಿಪಡಿಸಿರುವಂತದ್ದು ಆಟೋಮ್ಯಾಟಿಕ್ ಸಿಸ್ಟಮ್. ಇದು ಕ್ರೂಸ್ ಮಿಸೈಲ್ಗಳನ್ನ ಜೊತೆಗೆ ಫೈಟರ್ ಜೆಟ್ಗಳನ್ನ ಹೊಡೆದಾಕತ್ತಿದ್ದು. ಆಪರೇಷನ್ ಸಿಂಧೂರ್ ವೇಳೆ ಇದನ್ನು ಕೂಡ ಬಹಳ ಯಶಸ್ವಿಯಾಗಿ ಬಳಸಲಾಗಿದೆ. ಇದರ ಕಾರ್ಯಕ್ಷಮತೆಯನ್ನ ಕಂಡು ಭಾರತೀಯ ಸೇನೆ ಬಹಳ ಖುಷಿಯಾಗಿದೆ. ಈ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಇದು ಭಾರತದ ಸ್ಟೇಟ್ ಆಫ್ ದಿ ಆರ್ಟ್. ಹಾಗೆ ಪಾಕಿಸ್ತಾನದ ಮಿಸೈಲ್ಗಳನ್ನು ತಡೆಯೋದಕ್ಕೆ ಭಾರತ ಬಳಸಿದಂತಹ ಇನ್ನೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಂದ್ರೆ ಅದು ಬರಾಕ್ 8. ಇದು ಮೀಡಿಯಂ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ಇದನ್ನು ಅಭಿವೃದ್ಧಿ ಮಾಡಿರುವಂತಹದ್ದು DRDO ಮತ್ತು ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರೀಸ್. ಇಸ್ರೇಲ್ ಮತ್ತು ಭಾರತ ಸೇರ್ಕೊಂಡು ರೆಡಿ ಮಾಡಿದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದು. ಪಾಕಿಸ್ತಾನ ದೆಹಲಿಯನ್ನ ಗುರಿಯಾಗಿಸಿ ಫತೆ ಮಿಸೈಲ್ ಅನ್ನು ಲಾಂಚ್ ಮಾಡಿತ್ತಲ್ಲ, ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ, ಇದನ್ನ ಯಶಸ್ವಿಯಾಗಿ ಇದು ಇಂಟರ್ಸೆಪ್ಟ್ ಮಾಡಿದೆ. ಹರಿಯಾಣದಲ್ಲೇ ಅದನ್ನ ಹೊಡೆದಾಕ್ಬಿಡ್ತು. ಅಲ್ಲಿಗೆ ಬರಾಕ್ 8 ಕೂಡ ವಾರ್ ಪ್ರೂವನ್ ಆಯಿತು. ಹಾಗೆ L-70 ಆಂಟಿ ಏರ್ಕ್ರಾಫ್ಟ್ ಗನ್, ಇದನ್ನ ಭಾರತ ಬಹಳ ಹಿಂದಿನಿಂದಲೂ ಕೂಡ ಬಳಸ್ತಾ ಇತ್ತು. ಈ L-70 ಆಂಟಿ ಏರ್ಕ್ರಾಫ್ಟ್ ಗನ್ ಅನ್ನು ತಯಾರು ಮಾಡುವಂತದ್ದು ಸ್ವೀಡನ್ನ ಬೋಫೋರ್ಸ್ ಕಂಪನಿ. ಈ ಮೊದಲು ಇದು ಮ್ಯಾನ್ಯುಯಲ್ ಕಂಡೀಷನ್ ನಲ್ಲಿತ್ತು. ಈಗ ಇದನ್ನ ಭಾರತದಲ್ಲೇ ರೆಡಿ ಮಾಡಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಆಟೋಮ್ಯಾಟಿಕ್ ಸಿಸ್ಟಮ್ಗೆ ಇದನ್ನ ಕನ್ವರ್ಟ್ ಮಾಡಲಾಗಿದೆ. ಈ ಬಾರಿ ಆಪರೇಷನ್ ಸಿಂಧೂರ್ ವೇಳೆ ಈ L-70 ಆಂಟಿ ಏರ್ಕ್ರಾಫ್ಟ್ ಗನ್ ಬಹಳ ಕ್ರೂಷಿಯಲ್ ರೋಲ್ ಅನ್ನು ನಿಭಾಯಿಸಿದೆ. ಇನ್ನೊಂದು ಭಾರತದ ಪ್ರಿಸಿಷನ್ ಸ್ಟ್ರೈಕ್ ವೆಪನ್ ಸಿಸ್ಟಮ್. ಇದು ಮಿತ್ರರೇ ತೀರಾ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್ ಕೇಳಿದ್ರೆ, ನಾವು ಶತ್ರು ಪಡೆಗೆ ಎಲ್ಲಿ ಗುರಿ ಇಟ್ಟಿದ್ದೀವೋ ಅಲ್ಲೇ ಬೀಳಬೇಕು, ಅಲ್ಲೇ ದಾಳಿ ಆಗಬೇಕು ಅಂತಂದ್ರೆ ಪ್ರಿಸಿಷನ್ ಸ್ಟ್ರೈಕ್ ವೆಪನ್ ಸಿಸ್ಟಮ್ ತುಂಬಾ ಚೆನ್ನಾಗಿರಬೇಕು. ಪಾಕಿಸ್ತಾನದ ಇದು ಚೆನ್ನಾಗಿರಲಿಲ್ಲ. ಅದೇ ಕಾರಣಕ್ಕೋಸ್ಕರವಾಗಿ ಅವರು ಭಾರತದಲ್ಲಿ ನಿಗದಿತವಾದಂತಹ ಟಾರ್ಗೆಟ್ ಅನ್ನು ಗುರಿ ಮಾಡಿ ದಾಳಿ ಮಾಡೋದಕ್ಕಾಗಲಿಲ್ಲ. ಅವರು ಸುಮ್ಮನೆ ಅಸ್ತ್ರವನ್ನ ಬಿಡ್ತಾ ಇದ್ರು. ನಿಗದಿತ ಟಾರ್ಗೆಟ್ ಮಾಡಿ ದಾಳಿ ಮಾಡೋದಕ್ಕೆ ಅವ್ರಿಗೆ ಆಗ್ಲೇ ಇಲ್ಲ. ಆದ್ರೆ ಭಾರತ ಮಾತ್ರ ಏನ್ ಗುರಿ ಇಟ್ಟಿತ್ತೋ ಅದನ್ನೇ ಧ್ವಂಸ ಮಾಡಿದೆ. ಏರ್ ಬೇಸ್ ನಲ್ಲಿ ಇಂತಹ ಪಾಯಿಂಟ್ ಅಂದ್ರೆ ಅದೇ ಪಾಯಿಂಟ್ ಅನ್ನ ಧ್ವಂಸ ಮಾಡಿದ್ದಾರೆ. ಹಾಗೆ 9 ಉಗ್ರ ತಾಣಗಳು, ಅದನ್ನು ಕೂಡ ನಿಗದಿತವಾಗಿ ಟಾರ್ಗೆಟ್ ಮಾಡಿದ್ದಾರೆ. ಅಕ್ಕಪಕ್ಕದಲ್ಲಿ ಯಾರಿಗೋ ಸಾಮಾನ್ಯ ಜನರಿಗೆ ಡ್ಯಾಮೇಜ್ ಆಗಿಲ್ಲ. ಈ ಪ್ರಿಸಿಷನ್ ಸ್ಟ್ರೈಕ್ ವೆಪನ್ ಸಿಸ್ಟಮ್ ಕೂಡ ಭಾರತದ್ದೇ ಆದ ತಂತ್ರಜ್ಞಾನವನ್ನ ಭಾರತೀಯ ಸೇನೆ ಬಳಸಿದೆ. ಇನ್ನು ಅತಿ ಮುಖ್ಯವಾಗಿ ಒಂದು ಅಸ್ತ್ರವನ್ನ ನಿಮಗೆ ಹೇಳಲೇಬೇಕು, ಅದು ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್. ಇದನ್ನ ತಡೆಯೋದಕ್ಕೆ ಪಾಕಿಸ್ತಾನ ಅಲ್ಲ, ಅದರ ಅಣ್ಣ ಚೈನಾ ಇದೆಯಲ್ಲ, ಅದರ ಬಳಿಯಿಂದಲೂ ಸಾಧ್ಯ ಇಲ್ಲ. ಎಲ್ಲಾ ರೆಡಾರ್ಗಳಿರಬಹುದು, ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿರಬಹುದು, ಎಲ್ಲದರ ಕಣ್ ತಪ್ಪಿಸಿ ಇದು ನಿಖರವಾಗಿ ದಾಳಿ ಮಾಡುವಂತಹ ಕಾರ್ಯಕ್ಷಮತೆಯನ್ನು ಹೊಂದಿದೆ. ಒಂದು ಬ್ರಹ್ಮೋಸ್ ಹಿಟ್ ಆಯಿತು ಅಂತಂದ್ರೆ ಶತ್ರು ಪಡೆ ಅದರಿಂದ ಸುಧಾರಿಸಿಕೊಳ್ಳೋದಕ್ಕೆ ಬಹಳ ವರ್ಷಗಳೇ ಬೇಕಾಗತ್ತೆ. ಅಂತಹ ಸಾಮರ್ಥ್ಯದ ಅಸ್ತ್ರ ಇದು. ಇದನ್ನ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ನಿರ್ಮಾಣ ಮಾಡಿದಂತಹ ಮಿಸೈಲ್ ಇದು. ಹೀಗೆ ಮಿತ್ರರೇ, ಆಪರೇಷನ್ ಸಿಂಧೂರದಲ್ಲಿ ಭಾರತ ಸರ್ಕಾರದ ದೂರದೃಷ್ಟಿ ಎದ್ದು ಕಾಣ್ತಾ ಇದೆ. ಕಂಪ್ಲೀಟ್ ಆಗಿ ಭಾರತ ನಿರ್ಮಾಣ ಮಾಡಿದಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಇದರಲ್ಲಿ ಬಳಸಿ ಅದನ್ನ ಯಶಸ್ವಿಯಾಗಿ ಬ್ಯಾಟಲ್ ಪ್ರೂವನ್ ಆಗಿ ಹೊರಹೊಮ್ಮುವಂತೆ ನೋಡಿಕೊಂಡಿದೆ. ಈ ಕಾರಣದಿಂದಾಗಿ ಭವಿಷ್ಯದಲ್ಲಿ ಭಾರತದ ಡಿಫೆನ್ಸ್ ಮಾರ್ಕೆಟ್ ತುಂಬಾ ಗ್ರೋತ್ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ. 2024ರಲ್ಲಿ ಭಾರತ 23,622 ಕೋಟಿ ಮೊತ್ತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ವಿದೇಶಗಳಿಗೆ ರಫ್ತು ಮಾಡಿತ್ತು. ಮುಂಬರುವ ದಿನಗಳಲ್ಲಿ ಇದು 1,00,000 ಕೋಟಿಗೆ ಹೋದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಭಾರತ ಅಂತಹ ಗುರಿಯನ್ನು ಇಟ್ಟುಕೊಂಡಿದೆ. ನಮ್ಮ ಡಿಫೆನ್ಸ್ ಇಕ್ವಿಪ್ಮೆಂಟ್ ಎಕ್ಸ್ಪೋರ್ಟ್ ಏನಿದೆ ಇದು ಜಾಸ್ತಿ ಆಗಬೇಕು. ಈಗ ಆಪರೇಷನ್ ಸಿಂಧೂರ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಟ್ಟಿದೆ. ಚೈನಾದ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ಅನ್ನ ಪಾತಾಳಕ್ಕೆ ತಳ್ಳಿದೆ. ಮಿತ್ರರೇ, ಈ ಮಾಹಿತಿಯ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ.